ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ಇಲ್ಲಿ ನಾನು ಇದು ಬಿಳಿ ಅಲಸಂದೆ ಕಾಳನ್ನು ತೊಗೊಂಡಿನಿ ರೀ. ಇದರೊಳಗೆ ಯಾವುದಾದ್ರೂ ನಡೀತೈತೆ. ಇದರೊಳಗೆ ತುಂಬ ಆರೋಗ್ಯಕರವಾಗಿರುತ್ತೆ ರೀ, ಮತ್ತು ಫೈಬರ್ ಕಂಟೆಂಟು ತುಂಬ ಇರುತ್ತೆ. ಇದು ಒಂದು ಬೌಲ್ ಅಂದರೆ ಅಕ್ಕಿಯನ್ನು ತೊಗೊಂಡಿದ್ದೇನೆ ರೀ. ಇವಾಗ ನಾವು ಇದನ್ನು ವೆಜಿಟೇಬಲ್ಲು ಪುಲಾವ್ ಮಾಡ್ತಾಯಿದ್ದೀವಿ ರೀ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಆಗಿರುತ್ತೆ ರೀ. ಒಂದು ಸತಿ ಟ್ರೈ ಮಾಡಿ ನೋಡಿ. ನಮ್ಮ ಚಾನಲ್ ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಯಾರು ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ನಾವು ಇದನ್ನು ಒಂದು ಪಾತ್ರೆಯನ್ನು ಇಟ್ಕೊಳ್ಳೋಣ ರೀ. ಇವಾಗ ನಾವು ಈ ಕಪ್ನ ಅಳತೆನಲ್ಲೇ ನೋಡಿರಿ, ಈ ಕಪ್ನ ಅಳತೆನಲ್ಲೇ ನಾನು ಈಗ 3 ಕಪ್ಪನ್ನು ತೊಗೋತಾ ಇದ್ದೀನಿ. ಯಾಕಂದರೆ ಇದು ಒಂದು ಕಪ್ಪು ಮತ್ತು ನಾವು ವೆಜಿಟೇಬಲ್ ಹಾಕ್ತೀವಿ ನೋಡಿರಿ, ಹಾಗಾಗಿ 3 ಕಪ್ಪು ಅಳತೆ ನೀರನ್ನು ಇಟ್ಕೊಂಡಿದ್ದೇನೆ. ಇಲ್ಲಿ ನೋಡ್ಬೋದು ರೀ, ಒಂದು 3 ಕಪ್ ನೀರನ್ನು ಅಳೆದು ಇಟ್ಕೊಂಡಿದ್ದೇನೆ. ಇವಾಗ ಇದು ನೀರನ್ನು ಬಿಸಿ ಮಾಡೋಣ ರೀ. ಅಂದರೆ ನಾವು ಪುಲಾವ್ ಬೇಗ ಹಾಕಿದ್ರೆ ಇದು ಚೆನ್ನಾಗೂ ಬರುತ್ತೆ ರೀ, ಮತ್ತು ಟೇಸ್ಟ್ ಆಗಿನೂ ಇರುತ್ತೆ ರೀ. ಹಾಗಾಗಿ ಇದನ್ನು ನೀರನ್ನು ಬಿಸಿ ಮಾಡ್ಕೊತಾ ಇದ್ದೇನೆ. ಇವಾಗ ನಾವು ಇದನ್ನು ಒಂದು ಬೌಲಷ್ಟು ಹಾಕ್ಕೊಂಡಿದ್ದೇವೆ ರೀ. ಇದು ಒಂದು ಅರ್ಧ ಬೌಲ್ನಷ್ಟು ಹಾಕೋತಾ ಇದ್ದೇನೆ. ಅದಕ್ಕೆ ನಾನು ಇದಕ್ಕೆ 3 ನೀರನ್ನು ಇಟ್ಕೊಂಡಿದ್ದೇನೆ. ಇವಾಗ ಇದನ್ನು ನಾವು ಸ್ವಲ್ಪನೇ ನೆನೆಸ್ಕೊಳ್ಳೋಣ ರೀ. ಇವಾಗ ನಾ ಇಲ್ಲಿ ಒಂದು ಅಂದರೆ ಕುಕ್ಕರನ್ನು ಇಟ್ಕೊಂಡಿದ್ದೀನಿ ರೀ. ಇದಕ್ಕೆ ನೋಡಿರಿ, 2 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ತಾಯಿದ್ದೇನೆ. ಆಯಿಲ್ ಹಾಕಿದ್ರೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ನಮ್ಮದು ಆಯಿಲು ಬಿಸಿ ಆಗಿದೆ ರೀ. ಇದಕ್ಕೆ ಒಂದು ಮೀಡಿಯಮ್ ಸೈಜಿಂದು ದೊಡ್ಡದು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೇನೆ, ಹಾಕೋತಾ ಇದ್ದೇನೆ. ಇವಾಗ ನೋಡ್ಬೋದು ರೀ, ಈರುಳ್ಳಿ ಸ್ವಲ್ಪನೇ ಬಾಡಿಸ್ಕೊಳ್ಳೋಣ. ಚೆನ್ನಾಗಿ ಸ್ವಲ್ಪನೇ ಒಂದು ಹಾಫ್ ಫ್ರೈ ಆದರೆ ಸಾಕ್ರಿ, ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಇದಕ್ಕೆ ನೋಡಿರಿ, ಸ್ವಲ್ಪನೇ ಈಗ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೇನೆ. ಇದು ನಾವು ಕಾಳಿಂದು ಮಾಡಿದ್ರಲಿಂತ ಇದರೊಳಗೆ ಗರಂ ಮಸಾಲ ಏನು ಹಾಕ್ಕೊಳ್ಳೋದಿಲ್ಲ ರೀ. ಇದು ನಾವು ವೆಜಿಟೇಬಲ್ ಥರನೇ ಮಾಡಬೇಕು. ಅಂದರೆ ಇದು ಗರಂ ಮಸಾಲ ಯೂಸ್ ಮಾಡಿಲ್ಲ ನಾನು. ಇವಾಗ ಇದಕ್ಕೆ ನೋಡಿರಿ, ಹಾಫ್ ಫ್ರೈ ಆದಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಕುಟ್ಟಿ ಇಟ್ಕೊಂಡಿದ್ದೇನೆ ರೀ. ಇದು ಫ್ಲೇವರು ಚೆನ್ನಾಗಿ ಬರುತ್ತೆ ಇದರೊಟ್ಟಿಗೆ. ಇದನ್ನು ಬಾಡಿಸ್ಕೊಳ್ಳೋಣ. ಇಲ್ಲಿ ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ರೀ. ಇದಕ್ಕೆ ನೋಡಿರಿ, ನಾನು ಇಲ್ಲಿ ಒಂದು 6, 7, 8 ಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ ರೀ. ಈ ಒಂದು 8 ಮೆಣಸಿನ್ಕಾಯಿ ಮತ್ತು ಇದಕ್ಕೆ ನೋಡ್ಬೋದು ರೀ ನೀವು, ನಾನು ಒಂದು ಕಟ್ನಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ರೀ. ಇದು ಟೇಸ್ಟು ಚೆನ್ನಾಗಿ ಕೊಡುತ್ತೆ. ಇವಾಗ ನೋಡ್ಬೋದು ರೀ, ಸ್ವಲ್ಪನೇ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ರೀ. ಮತ್ತು ನಾವು ನೋಡಿಬಿಟ್ಟು ಹಾಕ್ಕೊಳ್ಳೋಣ ರೀ. ಇವಾಗ ನಮ್ಮದು ಈರುಳ್ಳಿ ಬ್ರೌನ್ ಕಲರ್ ಆಗಿದೆ ರೀ. ಇವಾಗ ನಾವು ಈ ಕಾಳನ್ನು ಸೇರಿಸ್ಕೊತಾ ಇದ್ದೇವೆ. ಇವಾಗ ನೋಡ್ಬೋದು ರೀ, ಇಲ್ಲಿ ನಾನು ಸ್ವಲ್ಪನೇ ಅವರೆಕಾಳು, ತೊಗರೆಕಾಳು ಮತ್ತು 1 ಆಲೂಗಡ್ಡೆಯನ್ನು ಹೆಚ್ಚಿ ಇಟ್ಕೊಂಡಿದ್ದೇನೆ ರೀ. ಇದ್ರ ಒಟ್ಟಿಗೆನೇ ಹಾಕಿ ನಾವು ಸ್ವಲ್ಪನೇ ಫ್ರೈ ಮಾಡ್ಕೊಳ್ಳೋಣ ರೀ. ಅಂದರೆ ಇದರೊಟ್ಟಿಗೆ ಸ್ವಲ್ಪ ಚೆನ್ನಾಗಿ ಬೇಯಬೇಕು ರೀ. ಒಂದು 5 ನಿಮಿಷಗಳ ಕಾಲ ಸ್ಲೋ ಫ್ಲೇಮ್ನಲ್ಲಿ ಬೇಯಿಸೋಣ. ಇವಾಗ ನೋಡ್ಬೋದು ರೀ, ನಾನು ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಈ ಥರನೇ ಸ್ವಲ್ಪ ತರಿತರಿಯಾಗಿ ಮಿಕ್ಸಿ ಮಾಡ್ಕೊಂಡಿದ್ದೇನೆ. ಇವಾಗ ನಮ್ಮದು ಇದಕ್ಕೆ ಹಾಕ್ಕೊಳ್ಳೋಣ ರೀ. ಇವಾಗ ನಮ್ಮದಕ್ಕೆ ನೋಡಿರಿ, ನಾವು ಮಿಕ್ಸಿ ಮಾಡ್ಕೊಂಡಿದ್ದೀವಿ ನೋಡಿರಿ, ಇದನ್ನು ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪಿಂದು ಮತ್ತು ಹಸಿಮೆಣಸಿನ್ಕಾಯಿದು ಇದರೊಳಗೆ ಒಂಚೂರು ಬಾಡಿಸ್ಕೊಳ್ಳೋಣ ರೀ. ತುಂಬ ಟೇಸ್ಟಾಗಿರುತ್ತೆ. ನಾನು ಮನೆಯಲ್ಲಿ ಒಂದು ಸತಿ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಮಕ್ಕಳು ಇಷ್ಟಪಟ್ಟು ತಿಂತಾರ್ರಿ. ಇವಾಗ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನವನ್ನು ಹಾಕೋಣ. ಇದನ್ನು ಹಾಕೊಂಡು ನೋಡಿರಿ, ಇದರೊಟ್ಟಿಗೆ ಒಂದು 2 ನಿಮಿಷ ನಾವು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಬಾಡಿಸ್ಕೊಳ್ಳೋಣ ಇದರೊಟ್ಟಿಗೆ. ಇವಾಗ ನೋಡಿರಿ, ಒಂದು 2 ಹುಳಿ ಟೊಮೆಟೊವನ್ನು ನಾನು ಈ ಥರ ಸ್ವಲ್ಪ ದಪ್ಪನೇ ಹೆಚ್ಚಿಟ್ಕೊಂಡಿದ್ದೇನೆ. ಇದರೊಟ್ಟಿಗೆ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ಬೋದು ಚೆನ್ನಾಗಿ. ಇವಾಗ ನಮ್ಮದು ಸ್ವಲ್ಪ ಬಾಡಿಸ್ಕೊಂಡಾಗಿದೆ ರೀ. ನಾನು ಅಕ್ಕಿಯನ್ನು ಹಾಕ್ಕೋತಾ ಇದ್ದೇನೆ, ತೊಳೆದಿಟ್ಕೊಂಡಿದ್ದೆ ನೋಡಿರಿ. ಇವಾಗ ನಾವು ಅಕ್ಕಿ ಹಾಕ್ಕೊಂಡಿದ್ದೆ ನೋಡಿರಿ, ಇದನ್ನು ಸ್ವಲ್ಪನೇ ಸ್ವಲ್ಪ ನಿಧಾನವಾಗಿ, ಅಂದರೆ ಅಕ್ಕಿ ಸ್ವಲ್ಪ ಮತ್ತೆ ಒಡ್ಕೊಳ್ಳೋ ಚಾನ್ಸ್ ಇರುತ್ತೆ ರೀ. ಹಾಗಾಗಿ ಸ್ವಲ್ಪನೇ ಈ ಥರನೇ ಮಿಕ್ಸ್ ಮಾಡಿದ್ರೆ ಸಾಕು. ಇದೊಂದು ಅಲಸಂದಿ ರೈಸ್ ಬಾತ್ ಅಂತ ಅನ್ಬೋದು ರೀ, ತುಂಬ ಚೆನ್ನಾಗಿರುತ್ತೆ. ಇವಾಗ ನಮ್ಮದು ನೀರು ಕುದೀತಾ ಇದೆ. ಇವಾಗ ಇಲ್ಲಿ ನಾವೇನು ನೀರು ಬಿಸಿ ಮಾಡ್ಕೊಂಡಿದ್ದೆ ನೋಡಿರಿ, ಇದನ್ನು ಸಹ ಇದರೊಟ್ಟಿಗೆ ಹಾಕ್ಕೊಳ್ಳೋಣ. ಹಾಕಿ ಮಿಕ್ಸ್ ಮಾಡೋಣ ರೀ.
ಯಾವುದೇ ಪಲಾವ್ ಮಾಡಿರಿ, ರೈಸ್ ಬಾತ್ ಮಾಡಿರಿ, ಈ ಒಂದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಿ. ಈಗ ಇನ್ನೊಂದು ಅರ್ಧ ಟೀ ಸ್ಪೂನಷ್ಟು ಕಲ್ಲುಪ್ಪು ಹಾಕಿರಿ. ಕಲ್ಲುಪ್ಪು ಹಾಕಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಇವಾಗ ನಮ್ಮದು ಇದು ಕುದಿ ಬರ್ತಾ ಇದೆ ರೀ. ಇವಾಗ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ನೋಡಿರಿ, ನಾವು ಇದು ಕುಕ್ಕರನ್ನು ಕ್ಲೋಸ್ ಮಾಡಿ ಇದಕ್ಕೆ ಒಂದೆರಡು ವಿಜಿಲ್ ಆದರೆ ಸಾಕು. ಇವಾಗ ನೋಡ್ಬೋದು ರೀ, ನಾವು ಒಂದೆರಡು ವಿಜಿಲನ್ನು ಮಾಡಿಸ್ಕೊಳ್ಳೋಣ. ನೋಡ್ಬೋದು ಒಂದು ವಿಜಿಲ್ ಆಗಿದೆ. ಇವಾಗ ನೋಡ್ಬೋದು ಇವಾಗ ನಮ್ಮದು 2 ವಿಜಿಲ್ ಆಗಿದೆ ರೀ. ನಾನು ಇದನ್ನು ಆಫ್ ಮಾಡ್ಕೊತಾ ಇದ್ದೇನೆ. ಸ್ವಲ್ಪನೇ ಒಂದು 10 ನಿಮಿಷ ಬಿಟ್ಟು ನಾವು ಇದನ್ನು ಓಪನ್ ಮಾಡಿ ನೋಡೋಣ. ಇವಾಗ ನಮ್ಮದು 10 ನಿಮಿಷ ಆಗಿದೆ ರೀ. ನಾವು ಇದನ್ನು ಕುಕ್ಕರನ್ನು ಮುಚ್ಚಳವನ್ನು ತೆಗೆ. ಇವಾಗ ನೋಡ್ಬೋದು ರೀ. ಇವಾಗ ಸ್ವಲ್ಪನೇ ಇಲ್ಲಿ ಒಂದು ಅರ್ಧ ಲಿಂಬೆ ಹೋಳನ್ನು ಹಿಂಡ್ಕೊತಾ ಇದ್ದೀನಿ ರೀ. ಅಂದರೆ ಇದು ಆಪ್ಷನ್ನು, ನೀವು ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಟೇಸ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನು ನಾನು ಈ ಥರ ನೋಡ್ಬೋದು ರೀ. ಅನ್ನ ತುಂಬ ಚೆನ್ನಾಗಿ ಬೆಂದಿದೆ ನೋಡ್ಬೋದು. ಅಂದರೆ ಬಿಡಿ ಬಿಡಿಯಾಗಿ ಮತ್ತು ಉದುರಾಗಿಯೇ ಬಂದಿದೆ ನೋಡ್ಬೋದು ರೀ. ತುಂಬ ಟೇಸ್ಟ್ನೂ ಇರುತ್ತೆ ತಿನ್ನೋದಕ್ಕೆ. ಇವಾಗ ನೋಡ್ಬೋದು ರೀ, ನಮ್ಮದು ಅನ್ನ ಅಂದರೆ ನಾವಿವಾಗ ಇದು ಹಲಸಂದೆ ರೈಸ್ ಬಾತ್ ಮಾಡಿದ್ದೆ ನೋಡಿರಿ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.